ಅಂದ್ರೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾನೆ ದೇವರು. ಜಾಸ್ತಿನೂ ಕೊಡಲ್ಲ, ಕಮ್ಮಿನೂ ಕೊಡಲ್ಲ. ನಮ್ಗೆ ಯೋಗ್ಯತೆ ಪಡಿ. ಹಳೆಯದೆ ಬಿಡುವನೆ ಯಾಕೆ ಕಕುಲಾತಿ ಪಡುವಿ, ಲೋಕ ಮೂರನು ಆಳ್ವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೆ. ನೋಡಿ, ನಾವು ಹುಟ್ಟಕ್ಕೆ ಮುಂಚೆ ಇಡೀ ನಮ್ಮ ಲೈಫ್ ಟೈಮಲ್ಲಿ ನಾವು ತಿನ್ನುವಷ್ಟು ಹುರುಳಿಕಾಯಿ ಮೊದಲೇ ದೇವರು ಕಳಿಸ್ಬಿಟ್ಟಿದ್ದಾನೆ. ಇಡೀ ನಮ್ಮ ಲೈಫ್ ಟೈಮಲ್ಲಿ ನಾವು ತಿನ್ನುವ ಸಕ್ಕರೆ ಕಳಿಸಿದ್ದಾನೆ, ಅಕ್ಕಿ ಕಳಿಸಿದ್ದಾನೆ. ಅದನ್ನೆಲ್ಲ ಸೃಷ್ಟಿ ಮಾಡಿ ಆದ್ಮೇಲೆ ನಮ್ಮನ್ನು ಸೃಷ್ಟಿ ಮಾಡಿರೋದ್ರಿ. ನಮ್ಮನ್ನು ಸೃಷ್ಟಿ ಮಾಡಿದ್ಮೇಲೆ ಅವನ್ನೆಲ್ಲ ಸೃಷ್ಟಿ ಮಾಡಲಿಲ್ಲ. ಒಬ್ಬ ಜೀವ ಭೂಮಿಗೆ ಬರುವಾಗಲೇ ಅವನಿಗೆ ತಿನ್ಲಿಕ್ಕೆ, ಉಣ್ಲಿಕ್ಕೆ, ವಾಸಕ್ಕೆ ಬೇಕಾಗುವಷ್ಟು ಎಲ್ಲ ಫೆಸಿಲಿಟಿ ವ್ಯವಸ್ಥೆ ಮಾಡಿ ಆಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನೀವು ಯಾವ್ದಾದ್ರು ಮದುವೆ ಮನೆಗೆ ಹೋದಾಗ ಆ ಹೆಣ್ಣಿನ ತಂದೆ ನಿಮ್ಮನ್ನು ನೋಡಿ, ಓಹ್ ನೀವು ಬಂದ್ರ ಅಂತ ಹೇಳಿ ಅಡಿಗೆವ್ರಿಗೆ ಇನ್ನೊಂದು 100 ಗ್ರಾಮ್ ಬೇಳೆ ಹಾಕಪ್ಪ, ಅವರೊಬ್ರು ಬಂದ್ರು, ಓ ನೀವು ಬಂದ್ರ ಇನ್ನೊಂದು, ಹಂಗೆ ಹೇಳೋದೇ ಇಲ್ಲ ರೀ. ಮೊದಲ ಅಡಿಗೆ ಎಲ್ಲ ತಯಾರಿ ಮಾಡಿಸೇ ನಿಮ್ಮನ್ನು ಕರೆದಿರ್ತಾ. ಇವನಿಗೆ ಇಷ್ಟಿರುವಾಗ ಭಗವಂತ ಹೇಗಿರಬೇಡ. ಹಾಗಾದ್ರೆ ಧೈರ್ಯ ಇದಿರ್ಬೇಕು. ಕೊಟ್ಟ ದೇವರು ಕೊಟ್ಟೇ ಕೊಡ್ತಾನೆ ಎನ್ನುವ ಧೈರ್ಯ ಇದ್ದಾಗ ಮಾತ್ರ ಎತ್ತಿ ಕೊಡುವ ಯೋಗ್ಯತೆ ಬರುತ್ತೆ. ಇವಳಿಗದು ಭಾರಿ ಧೈರ್ಯ. ಹೆಣ್ಣು ಮಗಳು ಸರಸ್ವತಿ ಬಾಯಿ ತಮ್ಮ ಮೂಗುತಿಯನ್ನ ಎತ್ತಿ ಆ ಬ್ರಾಹ್ಮಣನಿಗೆ ಕೊಟ್ಟು ಬಿಟ್ರು. ತಗೊಂಡು ಬ್ರಾಹ್ಮಣ ಹೋಗ್ಬೇಕೋ ಬೇಡ್ರಿ, ನಿಮ್ಗೆ ಹೇಳಿದ್ನಲ್ಲ ಅವ್ನು ಕಳ್ಳರ ದೊರೆ ಅಂತ. ಮತ್ತೆ ಫ್ರಂಟ್ ಡೋರ್ಗೆ ಬಂದ. ಬರೀ ಹಿಂದೆ ಮುಂದೆ ಓಡಾಡ್ತಾ ಇದ್ದಾನೆ. ಮುಂದೆ ಬಂದ. ಈ ಸೀನಪ್ಪ ನಾಯಕರಿಗೆ ಯೋಚನೆ ಆಯ್ತು, ಹೋದೆ ಅಂದ್ರೆ ಮತ್ತೆ ಬಂದೆ ಗವಾಕ್ಷಲಿ ಅಂತ ಬಂದೇ ಬಿಟ್ನಲ್ಲ, ಈ ಬ್ರಾಹ್ಮಣ ಬಿಡಲ್ಲ, ನಾನು ಏನ್ ಬಹಳ ಯೋಚನೆ ಮಾಡ್ತಿರುವಾಗ ಅವನ ಯೋಚನೆ ಇವನಿಗೆ ಗೊತ್ತಾಯ್ತು. ಹೇಗೆ? ಮನದೊಳಗೆ ತಾನಿಪ್ಪ ಮನವೆಂದೇನಿ ಸಿಕ್ಕುಂಬ. ಗೊತ್ತಾಗೋಯ್ತು. ನೀವು ಮನಸ್ಸಿನಲ್ಲೇ ಏನ್ ಕ್ಯಾಲ್ಕುಲೇಷನ್ ಮಾಡಿದ್ರು ಜಗತ್ತಿನ ಜನರಿಗೆ ಗೊತ್ತಾಗದಿದ್ರು ಜನಾರ್ದನನಿಗೆ ಗೊತ್ತಾಗದ ಹಾಗೆ ಮನಸ್ಸಿನಲ್ಲಿಯೂ ಯೋಚನೆ ಮಾಡ್ಲಿಕ್ಕಾಗ ಅವನು ಗೊತ್ತಾಯ್ತು. ಅದಕ್ಕೆ ನೀವು ದೇವ್ರ ಹತ್ರ ಹೋದಾಗ ಕೆಟ್ಟ ಕ್ಯಾಲ್ಕುಲೇಷನ್ ಹಾಕ್ಲೇಬೇಡಿ, ಸುಮ್ಮನೆ ಆರಾಮ ನಿಂತ್ಕೊಳ್ಳಿ, ದೇವ್ರ ದರ್ಶನ ಮಾಡಿ ಬಂದ್ಬಿಡಿ. ನೀವು ಮನಸ್ಸಿನಲ್ಲಿ ಏನ್ ಮಾಡಿದ್ರು ಎಲ್ಲವೂ ಗೊತ್ತಾಗ್ಬಿಡುತ್ತೆ ದೇವರಿಗೆ. ಅವನಿಗೆ ಗೊತ್ತಾಯ್ತು. ಅವನಂದ, ನಾಯಕರೇ ನಾವೇನ್ ನಿಮ್ಮ ಹತ್ರ ಸಾಲಕ್ಕೆ ಬಂದಿಲ್ಲ ಅಂದ. ಖುಷಿ ಆಯ್ತು ಅಂತೂ, ಅದಕ್ಕೆ ಬಂದಿಲ್ಲಲ್ಲ ಅಂತ ಭಾರಿ ಖುಷಿ. ಮತ್ತ್ಯಾಕೆ ಬಂದ್ರಿ ಆಚಾರ್ಯ ಅಂದ. ಇಲ್ಲ, ನಮ್ಮ ಹತ್ರ ಒಂದು ಪದಾರ್ಥ ಇತ್ತು, ಅದನ್ನು ಕೊಟ್ಟು ದುಡ್ಡು ತಗೊಂಡು ಹೋಗೋಣ ಅಂತ ಬಂದೆ. ಈ ಕೆಲಸ ಮೊದಲೇ ಮಾಡಬಾರ್ದೆ ಅಂದ. ಬುದ್ಧಿ ಇಲ್ಲಪ್ಪ, ಈಗ ಬಂತು ಅಂದ. ಸರಿ ಕೊಡಿ ಅದೇನು ಅಂತಂದ್ರು. ಆ ಮೂಗುತಿ ತೆಗೆದು ಅವ್ರ ಮುಂದೆ ಹಾಕಿದ್ರು. ಆ ಮೂಗುತಿ ನೋಡಿದ ತಕ್ಷಣ ಮೂಗುತಿ ಕಾಣ್ಲಿಲ್ಲ, ಹೆಂಡತಿ ಮೂತಿ ಕಾಣ್ತವ್ರಿಗೆ. ದಿನಾ ಮುಖ ನೋಡ್ತಿದ್ದ ಮುಖ ರೀ. ಆ ಮುಖದ ಮೇಲೆ ಎದ್ದು ಕಾಣೋದೇ ಮೂಗು, ಮೂಗೊಳಗೆ ಎದ್ದು ಕಾಣೋದೇ ಮೂಗುತಿ. ಸುಮ್ಮನೆ ಯಾರು ತಪ್ಪು ತಿಳ್ಕೊಳ್ಬೇಡಿ. ಕೆಲವರು ಈ ಫಂಕ್ಷನ್, ಇಂಥ ಫಂಕ್ಷನ್ ಅಲ್ಲಿ ಮದುವೆ ಒಳಗೆ ಕೂತು ಅಂತಿರ್ತಾರೆ, ಯಾವಾಗಲೂ ಅನ್ನೋದು ಹಿಂಗೇನೋ ಮಾಡ್ತಿರ್ತಾರೆ. ಅವ್ರು ಯಾಕೆ ಮಾಡ್ತಿರ್ತಾರೆ ಅಂದ್ರೆ, ನೆಗಡಿನ ಅಂತ ಕೇಳಿದ್ರೆ, ಇಲ್ಲ ನೆಗಡಿ ಅಲ್ಲ ರೀ, ಅವಾಗಿಂದ ಅಂತ ಇದ್ದೀನಿ, ನೀವು ನನ್ನ ಮೂಗೇ ನೋಡ್ಲಿಲ್ಲ, ಮೂಗಳು ಹೊಸದಾಗಿ ಮೂಗುತಿ ಹಾಕ್ಸ್ಕೊಂಡಿದೀನಿ. ಅವ್ರು ಮೂಗುತಿ ತೋರಿಸ್ಬೇಕು, ಅದಕ್ಕೆ ಅವ್ರು ಮಾಡ್ತಾ ಇದ್ರು. ಅಂದ್ರೆ ಮುಖದಲ್ಲಿ ಎದ್ದು ಕಾಣೋದು ಮೂಗು, ಮೂಗಿನಲ್ಲಿ ಎದ್ದು ಕಾಣೋದು ಮೂಗುತಿ. ಅದು ಹಾಕೊಳ್ಳೋದೇ ಊರವರೆಲ್ಲ ನೋಡ್ಲಿ ಅಂತ. ಪಕ್ಕದಲ್ಲಿ ಕೂತು ಇಷ್ಟೊತ್ತಾದ್ರೂ ನನ್ನ ಮುಖ ಮೂಗುತಿ ನೋಡ್ಲೇ ಇಲ್ಲ, ಅದಕ್ಕೆ ನಾನು ತೋರಿಸಿದ್ದು ಅಂತ. ಈ ಮುಖದಲ್ಲಿ ಒಳ್ಳೆ ಸಾತ್ವಿಕಗಳೇ, ಒಳ್ಳೆ ಸೌಂದರ್ಯ, ಅದಕ್ಕೆ ಎತ್ತಿ ಮಾಡಿಸಿದಂತ ಮೂಗುತಿ, ವಜ್ರದ ಮೂಗುತಿ ರೀ. ಆ ಮೂಗುತಿಯನ್ನ ನೋಡಿದ ತಕ್ಷಣ ಅವ್ರಿಗೆ ತಟ್ ಅಂತ ಹೆಂಡತಿ ಮುಖ ಅಡ್ಡ ಬಂತು. ನಮ್ಮ ಹೆಂಡತಿ ಇದ್ದಾಗಿದೆಯಲ್ಲ. ಆಮೇಲೆ ಅನ್ಕೊಂಡ್ರು, ಈ ಥರ ಪ್ಯಾಟ್ರನ್ಸ್ ಎಷ್ಟಿರುತ್ತೋ, 8 ಜನ ತೊಗೊಂಡು ಹೋಗಿರ್ತಾರೋ, ಯಾರ್ದೋ ಇರಬಹುದು. ಆದ್ರೂ ನಮ್ಮನೆಯವ್ರದ್ದೇ ಇದ್ರೆ ಇದು ಬೇರೆ. ಕಡೆಗೆ ಏನ್ ಮಾಡಿದ, ದುಡ್ಡು ಕೊಡೋಕೆ ಮನಸ್ಸಿಲ್ಲ. ಕಡೆಗೆ ಅವ್ರು ಏನಂದ್ರು, 1-2 ನಿಮಿಷ ಕೂತ್ಕೊಳ್ಳಿ, ಇದಕ್ಕೆಷ್ಟು ತೂಕ ಎಷ್ಟೆಲ್ಲ ನೋಡ್ಕೊಂಬಂದು ನಿಮಗೆ ಕೊಡ್ತೇನೆ ಅಂತ ಹೇಳಿ ಅದನ್ನ ಬೀರು ಲಾಕರ್ ತೆಗೆದು ಒಳಗಿಟ್ಟು ಸಣ್ಣದೊಂದು ಮೂಗ್ತೀರಿ, ಎಷ್ಟು ಕಾಪಾಡಿದ್ರು ಎಲ್ಲ ಮಾಡಿ ಲಾಕ ಹಾಕಿ ದೊಡ್ಡ ಬೀಗದ್ಕಿ ಗೊಂಚಲು ಕುತ್ತಿಗೆಗೆ ನೇತು ಹಾಕೊಂಡು, ಕೆಲವರು ಜನವರಕ್ಕೆ ಹಾಕೊಂಡಿರ್ತಾರೆ, ಪೂರಾ ಮನೇಲಿದ್ದು ಎಲ್ಲಾ ಬೀಗದ್ಕಿ ಇದು. ಕಡೆಗೆ ಫಿನಾಯಿಲ್ ಇಟ್ಟಿದ್ರೆ ಅದ್ರದ್ದು ಒಂದು ಲಾಕದು, ಅದನ್ನು ಇಟ್ಕೊಂಡು. ಈ ಜನವಾರ ತುಂಬಾ ಯೂಸ್ ಆಗ್ಬಿಟ್ಟಿದೆ ಬ್ರಾಹ್ಮಣರಿಗೆ. ಅದು ಬೆನ್ನು ಕೆರ್ಕೊಳ್ಳುವಾಗ, ಒರೆಸ್ಕೊಳ್ಳುವಾಗ, ಉಜ್ಕೊಳ್ಳುವಾಗ, ಕೀಗೆ. ಅದಕ್ಕೆ ಇನ್ನೊಂದು ದಾರ, ಜನಿವಾರಕ್ಕೆ ಇನ್ನೊಂದು ದಾರ ಸಂಪರ್ಕ ಆದ್ರೂ ಜನಿವಾರದ ಆ ಗುಣ ಹೋಗ್ಬಿಡುತ್ತಂತ. ನೀವು ಅದು ಕಬ್ಬಣ ಗಿಬ್ಬಣ ದೊಡ್ಡ ಲಾಕಾರ ಅವನು ಜನವಾರ ಹಾಕೊಂಡು ಬಗ್ಗಿರ್ತಾರೆ. ಏನು ವಿನಯ? ಈ ವಿನಯ ಅಲ್ಲ, ಕೀದು ಭಾರ, ಅದು ಬಗ್ಗೆ ಇಷ್ಟು ಕೀ ಹಾಕೊಂಡು ತಿರುಗುತ್ತಾ. ಅವನು ಎಲ್ಲ ಕೀ ಎಲ್ಲ ಹಾಕೊಂಡಿದ್ದೆ. ಸೀದಾ ಮನೆಗೆ ಹೋದ್ರು. ಮನೆಗೆ ಹೋಗಿ ಹೆಂಡತಿನ ಕರೆದ್ರು, ಸರಸ್ವತಿ ಅಂದ್ರು. ಆ ವಾಯ್ಸೇ ಜೋರಿತ್ರಿ. ಆ ವಾಯ್ಸ್ಗೆ ಅರ್ಧ ವಯಸ್ಸು ಕಡಿಮೆ ಆಗ್ಬಿಡ್ಬೇಕು. ಒಳಗಿಂದ ಬಂದು ನೋಡ್ತಾ, ಮುಖ ಕಾಣತ್ತಲ್ಲ, ಎದ್ದು ಕಂಡ ತಕ್ಷಣ ಅವ್ರಿಗೆ ಗೊತ್ತಾಯ್ತು
ಎಲ್ಲಿ ಮುಗುತಿ ಅಂದ್ರು ಏನ್ ಹೇಳ್ಬೇಕು, ತರ್ತೀನಿ ಅಂತಂದು ಅವಳು ಧೈರ್ಯ ನೋಡಿ. ಅದು ಧೈರ್ಯ, ಅದು ಬೇಕು ದೇವರಿಗೆ, ದೇವರ ಮುಂದೆ. ಅವಳಂದು ತರ್ತೀನಿ ಮುಗುತಿ ಅಂತ ಒಳಗೋದ್ಲು, ಒಳಗೋಗಿ ಯೋಚನೆ ಮಾಡಿದ್ಲು. ಇವಳು ಒಳಗೋಗಿದ ತಕ್ಷಣ ಇನ್ನೊಂದು ವಾಯ್ಸ್ ಹಿಂದೆನೆ ಬಂತು, ಸೀನಪ್ಪ ನಾಯಕರದು. ತಾರದಿರೆ ಅರೆವೆ ನಿನ್ನ ಜೀವ ಅಂದ್ರು ಅವರು. ತರಲಿಲ್ಲ ಅಂದ್ರೆ ಇವತ್ತು ನೀನು ಕೊಂದು ಹಾಕ್ತೀನಿ ಅಂದ್ರು. ಹಾಕೋರೆ, ಕೊಂದು ಹಾಕೋರೆ. ಅವರು ಸುಮ್ಮನೆ ಹೇಳೋರಲ್ಲ, ಒಂದು ಕವಡೆ ಕಾಸಿಗೆ ಅದೇನೋ ಮಾಡ್ತಾರೆ ಹಾಗೆ ಅವರು ಅಷ್ಟು ದುಡ್ಡಿನ ಮೇಲೆ ಇಟ್ಟವರು. ತಾರದಿದ್ದರೆ ಅರೆವೆ ನಿನ್ನ ಜೀವ ಅಂದ್ರು. ಅವಳು ಗೊತ್ತಾಯ್ತು, ಅರಿಯೋ ಗಂಡ ನೀವು ಸಾಮಾನ್ಯ ಅಲ್ಲ. ನಾನೇನಾದ್ರೂ ಮುಗುತಿ ಇಲ್ಲದೆ ಹೋದ್ರೆ, ಸಿಟ್ಟಿಗೆದ್ದು ಕೊಂದ್ರೆ ನನಗೇನು ತೊಂದರೆ ಇಲ್ಲ, ಮುತ್ತೈದೆ ಸಾವು ಹೋಗ್ತೇನೆ. ಆದ್ರೆ ಇವರಿಗೆ ಹೆಂಡ್ತಿನ ಕೊಂದ ಅಂತ ಹಿಡ್ಕೊಂಡು ಹೋಗ್ತಾರೆ. ಎಲ್ಲ ಯಾಕೆ ಬೇಕು, ಇವ್ರು ಕೊಲ್ಲೋ ಬದಲು ನಾನೇ ಪ್ರಾಣ ಹತ್ಯೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಆ ತಾಯಿ ದೇವರ ಮನೆಗೆ ಬಂದು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ, ಒಳ್ಳೇದಾಯ್ತು ಸ್ವಾಮಿ ಅಂತ ಹೇಳಿ ಕೈಯಲ್ಲಿ ವಿಷದ ಪಾತ್ರೆಯನ್ನ ಹಿಡಿದು ಹೇಳ್ತಾಳೆ, ನಾನು ಒಂದೇ ಒಂದು ನಿನಗೆ ಕೊಟ್ಟಿದ್ದೆ, ಏನು ಮೂಗುತಿ. ನಿಂದೇನು ಇಚ್ಛೆ, ಒಂದು ಕೊಡಬಾರ್ದು, ಕೊಟ್ರೆ ಎಲ್ಲ ಕೊಡಬೇಕು. ಎಲ್ಲ ಅಂದ್ರೆ ಏನು, ನಮ್ಮ ಹತ್ರ ಇರೋದು ಎರಡ್ರಿ, ಆ ಎರಡನ್ನ ದೇವರು ಕೊಡಬೇಕು. ಒಂದು ನಾನು, ಇನ್ನೊಂದು ನನ್ನದು. ನಾನು ಅಂದ್ರೆ ಈ ದೇಹ, ನನ್ನದು ಅಂದ್ರೆ ಈ ದೇಹದಿಂದ ಉಂಟಾದ ಎಲ್ಲ ಮನೆ ಮಡದಿ ಮಕ್ಕಳು ಮನಿ ಮಾರುತಿ ಎಲ್ಲವೂ ಈ ದೇಹದಿಂದ ಬಂದದ್ದು. ನಾನು ನನ್ನನ್ನ ಅರ್ಪಣೆ ಮಾಡಬೇಕು, ಈ ದೇಹದಿಂದ ಸಂಪಾದನೆ ಮಾಡಿದ ಸರ್ವಸ್ವವನ್ನು ನಿನಗೆ ಅರ್ಪಣೆ ಮಾಡಬೇಕು. ಅದನ್ನೇ ಜಗನ್ನಾಥದಾಸರು ಹೇಳ್ತಾ, ಸರ್ವ ಸಮರ್ಪಣೆಯೇ ಸದುಪಾಯ. ದೇವರಿಗೆ ಒಂದು ಅರ್ಧ ಕಾಲು ಕೈ ಕೊಟ್ರೆ ಆಗಲ್ಲ, ದೇವ್ರಿಗೆ ಕೊಡ್ಬೇಕಾದ್ರೆ ಫುಲ್ ಕೊಡಬೇಕು. ಇಲ್ಲ ಅಂತಾದ್ರೆ ದೇವರು ಸ್ವೀಕಾರ ಮಾಡಲ್ಲ. ಫುಲ್ ಅಂದ್ರೆ ಎರಡು, ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ. ನಿನಗೆ ನನ್ನ ಮೂಗುತಿಯನ್ನ ಕೊಟ್ಟಿದ್ದೆ, ನನ್ನನ್ನ ಅರ್ಪಣೆ ಮಾಡ್ಕೊಂಡಿರ್ಲಿಲ್ಲ. ದೇವರಿಗೆ ಅರ್ಪಣೆ ಮಾಡಬೇಕಾದ ಮುಖ್ಯವಾದ ಐಟಮ್ ನಮ್ಮೊಳಗಿರುವ ಮನಸ್ಸು. ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ದಪರಿ ಗಿತ್ತಪನು ಸ್ವರ್ಗಾದಿ ಭೋಗಗಳ. ಕೈ ಕಾಲು ಕಣ್ಣು ಇವೇ ಮೊದಲಾದ ಇಂದ್ರಿಯಗಳಿಂದ ಮಾಡಬಹುದಾದ ದಾನ ಧರ್ಮಾದಿಗಳ ಸಾಧನಗಳಿಗೆ ಭಗವಂತ ಕೊಡೋದು ಸ್ವರ್ಗ. ಅದು ಲಿಮಿಟ್ ಪುಣ್ಯ. ಅಲ್ಲಿ ಹೋದ್ರೆ ಎಷ್ಟು ಪುಣ್ಯವೋ ಅಷ್ಟು ಕಾಲ ಮಾತ್ರ ಇರ್ಬೋದು. ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಮರಳಿ ಬಾರದ ಲೋಕ ಇದೆಯಲ್ಲ, ಅವನ ಪುರಕ್ಕೆ ಹೋದ ಜನರು ಒಮ್ಮೆ ಗನ್ನ ಹಿಂದಿರುಗಾರು. ಯದ್ಗತ್ವ ನನಿವರ್ತಂತೆ. ಅವನ ಮನೆಗೆ ಹೋದ್ರೆ ವಾಪಸ್ ಬರಬಾರ್ದು, ಅಂತ ಮನೆ ದೇವರದ್ದು ಒಂದಿದೆ, ಅದೇ ಮೋಕ್ಷ. ಅದನ್ನ ಭಗವಂತ ಯಾರಿಗೆ ಕೊಡ್ತಾರೆ, ತನುವ ದಂಡಿಸಿದವರಿಗೆ ಕೊಡಲ್ಲ ದೇವರು. ಮನವನ್ನ ಯಾರು ಅರ್ಪಣೆ ಮಾಡಿರ್ತಾರೆ, ಮನಸ್ಸು ದೇವರಿಗೆ ಅರ್ಪಣೆ ಮಾಡ್ಬೇಕು. ನೀವೇನು ಕೊಡ್ಬೇಕಾದ್ರೂ ಮನಪೂರ್ವಕವಾಗಿ ಕೊಡ್ಬೇಕು. ನೀವು ಕೊಡ್ತೀರಿ, ಮನಸ್ಸಿಲ್ಲ, ಅದರ ಪ್ರಯೋಜನ ಇಲ್ಲ ಅಲ್ವಾ. ನಿಮ್ಮನೆ ಒಳಗೆ ಒಳ್ಳೆ ಹಾಲು ತರಿಸಿ, ಶಾವಿಗೆ ತರಿಸಿ, ತುಪ್ಪ ಹಾಕಿ, ಗೋಡಂಬಿ ಕರೆದು ಪಾಯಸ ಮಾಡಿ ಬಡಿಸ್ತಾ ಇರುವಾಗ ಮನಪೂರ್ವಕವಾಗಿ ಪ್ರೀತಿಯಿಂದ ಬಡಿಸಬೇಕು. ಎಂತ ಶುಗರ್ ಇರೋನು 2 ಸೌಟು ಪಡೆದು ಬಿಡ್ತಾನೆ ಅಲ್ವಾ. ಶುಗರ್ರೇ ಇಲ್ಲ, ಒಳ್ಳೆ ಚೆನ್ನಾಗಿದ್ದಾನೆ, ಹಾಕಿದ್ರೆ ಪೂರಾ ಬಕೆಟ್ ಪಾಯಸ ಕುಡಿತಾನೆ, ಬಂದಿದ್ದಾನೆ. ನೀವು ಬಡಿಸ್ತಾ ಇದ್ದೀರಿ, ಬಡಿಸುವಾಗ ನಿಮ್ ಜನ್ಮದಲ್ಲಿ ಇಂಥ ಪಾಯಸ ತಿಂದಿಲ್ಲ, ತಿನ್ನಿ. ಅವ್ನು ತಂದುಬಿಟ್ರೋ ಅವ್ನು ತಿಂತಾನ? ಅವನಿಗೆ ಪಾಯಸ ಮುಖ್ಯ ಅಲ್ಲ ರೀ, ನಿಮ್ಮ ಮಾತು, ನಿಮ್ಮ ಮನಸ್ಸು, ನಿಮ್ದು ಪ್ರೀತಿ ತುಂಬಿದ ದೇಹ. ದೇವ್ರಿಗೂ ಅದೇ ರೀ. ಭಕ್ತ್ಯ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ. ಭಗವಂತನಿಗೆ ಬೇಕಾದ್ದು ಭಕ್ತಿ, ಅದು ಮನಸ್ಸು. ಪ್ರಣವಂ ಕುರುಮಾನಸ ಈಶ ಪದೇ. ಭಗವಂತನ ಪಾದದಲ್ಲಿ ನಮ್ಮ ಮನಸ್ಸನ್ನ ಅರ್ಪಣೆ ಮಾಡದೆ ಯಾವುದೇ ಬೆಳ್ಳಿ ಬಂಗಾರ ಮುತ್ತು ಚಿನ್ನ ಏನು ಅರ್ಪಣೆ ಮಾಡಿದ್ರು ಭಗವಂತ ಅವಲ್ಲನೋ ಹರಿಕೊಳ್ಳನು ಅಂತ ತೋರಿಸ್ತಾ ಇದ್ದಾರೆ. ಅವಳಂದ್ಲು, ಭಗವಂತ ನನ್ನದು ಅಂತ ಏನಿತ್ತು ಅದನ್ನು ಮಾತ್ರ ಕೊಟ್ಟಿದ್ದೆ, ಈಗ ನಾನು ಅಂತೇನಿದೆ ಈ ತನು ಈ ದೇಹವನ್ನು ಕೃಷ್ಣ ನಿನಗೆ ಅರ್ಪಣೆ ಮಾಡ್ತೇನೆ, ಕೃಷ್ಣಾರ್ಪಣ ಅಂತ ಹೇಳಿ ತನ್ನ ದೇಹವನ್ನೇ ತ್ಯಾಗ ಮಾಡ್ತೇನೆ ಅಂತ ಕೈಯಲ್ಲಿ ವಿಷದ ಪಾತ್ರೆ ಹಿಡಿದು ಇನ್ನೇನು ಬಾಯಿಗೆ ಹಾಕೋಬೇಕು, ಪಾತ್ರೆ ಹತ್ರ ಟಣ್ ಅಂತ ಸೌಂಡ್ ಆಯ್ತು. ಇದೇನು ಮೇಲಿಂದ ಬಿತ್ತು, ನೋಡ್ತಾಳೆ, ಮುಗ್ತಿ ಬಿದ್ದು ಬಿಡ್ತೀರಿ. ಎಂಥ ಆಶ್ಚರ್ಯ. ಆ ನಂಬಿಕೆಗೆ ದೇವರು ಎಂದೂ ದ್ರೋಹ ಮಾಡಲ್ಲ. ಇದು ಪುರಾಣದಲ್ಲಿ ಹೇಳಿದ್ರಿ, ನಿಮ್ಮ ಅನುಭವಕ್ಕೆ ಬರಬೇಕು. ನೀವು ದೇವರನ್ನ ನಂಬಬೇಕು, ನಿಮ್ಮ ಜೀವನದಲ್ಲಿ ದೇವರು ಇದ್ದಾನೆ ಎನ್ನುವ ಅರಿವಿನ ಅನುಭವ ಅದು ನಿಮಗೆ ದೇವರು ಕೊಡಬೇಕು. ಯೋಗ್ಯತೆ ಇದ್ದವರು ಕೊಡ್ತಾನೆ. ಕೊಟ್ಟಾಗ ದೇವರಲ್ಲಿ ಭಕ್ತಿ ಇನ್ನೂ ಗಾಢವಾಗಿ ಆಗುತ್ತೆ. ಇಷ್ಟು ಸಂತೋಷ ಆಯ್ತು ಅವಳಿಗೆ. ವಿಷದ ಬಟ್ಲಿಟ್ಲು, ಸೀದಾ ಮುಗುತಿ ತಂದು ಯಜಮಾನ್ರ ಮುಂದಿಟ್ಲು. ಯಜಮಾನ್ರಿಗೂ ಸಂತೋಷ ಅಂತೂ. ಅದೊಂದು ಹೊಸದು ಬಂದಿದೆ, ಇದೊಂದು ಡಬಲ್, ಅದೇನೋ ಡಬಲ್ ಧಮಾಕ ಅಂತ. ಭಾರಿ ಖುಷಿ ಆಯಿತು. ಹಿಡ್ಕೊಂಡು ಹೊರಟ್ರು. ನೋಡಿದ್ರೆ ಆ ತಂದ್ಕೊಟ್ಟಿದ್ನಲ್ಲ ಬ್ರಾಹ್ಮಣ, ಅವನೂ ಇಲ್ಲ.
ಅಯ್ಯೋ ತ್ರಿಬಲ್ ಧಮಾಕ, ಅವ್ನಿಗೆ ದುಡ್ಡು ಕೊಡೋ ಹಾಗಿಲ್ಲ, ಎರಡು ಉಳ್ಕೋತಲ್ಲ ಅಂತ ಹೇಳಿ ಇಷ್ಟು ಸಂತೋಷಪಟ್ಟು ಆ ಬೀಗ ತೆಗೆದ್ರು. 1 ಬೀಗ ತೆಗೆದ್ರು, 2 ಬೀಗ ತೆಗೆದ್ರು, 3 ಬೀಗ ತೆಗೆದ್ರು. ಬೀಗ ಬೀಗ ಬೀಗ. ನಮ್ಮ ದೇಹದ ಒಳಗೂ 7 ಬೀಗ, ಸಪ್ತತ್ವಕ್ಕೆ 7 ಧಾತುಗಳು ಇಟ್ಟು ಒಳಗೆ ಭಗವಂತ ಜೀವವನ್ನ ಇಟ್ಟಿದ್ದಾನೆ. ಹಾಗೆ ಇವರು ಒಳಗಿಟ್ಟಿದ್ರು. ತುಂಬ ಅತ್ಯಮೂಲ್ಯವಾದ ವಸ್ತು ಅಂತ ತೆಗೆದ್ರು 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 ಎಲ್ಲ ತೆಗೆದ್ರು. ಎಲ್ಲ ಹಾಗೆ ಇದೆ ರೀ, ಬೀಗನೂ ಹಾಕಿದ್ದ ಹಾಗೆ ಇದೆ. ಡಬ್ಬಿ ತೆಗೆದ್ರು, ಮೂಗುತಿ ಮಾತ್ರ ಇಲ್ಲ. ಮನುಷ್ಯ ಪ್ರಾಣ ಹೋಗುವಾಗ ಎಲ್ಲ ಹಾಗೆ ಇರುತ್ತೆ. ಕಣ್ಣು ಇದೆ, ಕೈ ಇದೆ, ಕಾಲು ಇದೆ, ಇದ್ರ ಒಳಗಿದ್ದ ಪ್ರಾಣ ಅದೊಂದು ಹೋಗ್ಬಿಟ್ಟಿದೆ. ಆಚಾರ್ಯ ಇಂದಿರಾರಮಣ ಗೋವಿಂದ ಅದು ಹ್ಯಾಗೆ ಹೋಗುತ್ತೋ ಏನು ಕಥೆಯೋ ಸ್ವಾಮಿ ಶ್ರೀಹರಿಗೆ ಗೊತ್ತ್ರಿ. ಅವನೇ ಇಟ್ಟವನು, ಅವನೇ ತೆಗಿಯೋನು. ಅವನು ಹೇಗೆ ಇಡ್ತಾನೋ ಹೇಗೆ ತೆಗಿತಾನೋ ಸ್ವಾಮಿ ಶ್ರೀಹರಿಗೆ ಗೊತ್ತೇ ಆಗೋದಿಲ್ಲ. ಅಲ್ಲಿ ಇಟ್ಟಿದ್ದ ಡಬ್ಬಿ ಒಳಗಿದ್ದಿದ್ದು ಇಲ್ಲೇ ಇಲ್ಲ. ಬಹಳ ಆಶ್ಚರ್ಯ ಆಯಿತು. ಹೊರಗೆ ಬಂದು ನೋಡಿದ್ರೆ ಕಾಸು ಕೇಳೋನು ಇಲ್ಲ. ಬಹಳ ಇದೇನಿದು ವಿಚಿತ್ರ ಅಂಥೇಳಿ ಆ ಮೂಗುತಿಯನ್ನು ಹಿಡಿದು ಸೀದಾ ಹೆಂಡತಿ ಹತ್ರ ಹೋದರು. ಹೆಂಡತಿ ಕೇಳಿದರು, ನಿಜ ಹೇಳು, ಏನು ನಡೀತು ಈ ಕಥೆಯನ್ನು ನಿಜವಾಗಿ ಹೇಳು ಅಂದ ತಕ್ಷಣ ಆ ಸಾಧ್ವಿ ಮಣಿ ಎಲ್ಲ ಕಥೆಯನ್ನು ಹೇಳಿದ್ದಾಳೆ. ಕೃಷ್ಣ ಮರಳಿ ನನ್ನ ಕೈಗೆ ವಾಪಸ್ ಕೊಟ್ಟ ಅಂದಾಗ ಒಂದೇ ಟರ್ನಿಂಗ್ ಪಾಯಿಂಟ್, ಒಂದೇ ಕ್ಷಣಕ್ಕೆ ಇಷ್ಟು ಜುಗ್ಗು ಬುದ್ಧಿ ಇದ್ದದ್ದು, ಇಷ್ಟು ಅಧರ್ಮ ಮಾರ್ಗದಲ್ಲಿದ್ದವರು, ದಾನ ಧರ್ಮ ಎಲ್ಲವನ್ನು ಬಿಟ್ಟವರು ಅವತ್ತು ದಾನ ಮಾಡಿದ್ರಂತೆ. ಅವರು ದಾನ ಹೇಗೆ ಮಾಡಿದ್ರು ಅನ್ನೋದು ಬಹಳ ಆಶ್ಚರ್ಯ. ಆ ಥರ ನಮ್ಮ ಜನ್ಮದಲ್ಲಿ ಜೀವನದಲ್ಲಿ ಕಥೆಯಲ್ಲಿಯೂ ನಾವು ಇನ್ನೊಬ್ಬರದ್ರಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಸೀನಪ್ಪ ನಾಯಕರು ಮಾಡಿದ ದಾನದ ಕ್ರಮ. ದಾಸರಾಯರು ಹೇಳ್ತಾರೆ, ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ಗರುವರಹಿತನ ಮಾಡಿ ಎನ್ನನು ಪೊರೆವ ಭಾರವು ನಿಮ್ಮದೇ. ನಮ್ಗೇನಿದೆ ರೀ, ಸೀನಪ್ಪ ನಾಯಕರಿಗಿರೋ ಬಂಗ್ಲೆ ಇದೆಯಾ, ಅವ್ರಿಗಿರೋಷ್ಟು ಫಿಕ್ಸೆಡ್ ದುಡ್ಡಿದೆಯಾ, ಬೆಳ್ಳಿ ಏನಿಲ್ಲದ್ರು ಬರೀ ಜಂಬ 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 ನೀವೇ ಕಳಿಬೇಕು. ಆ ಪದ್ಯದಲ್ಲಿ ಹೇಳುವಾಗ ಅವರು ಹೇಗೆ ದಾನ ಮಾಡಿದ್ರು ಅಂತ ಅವರ ಶಿಷ್ಯರು ವರ್ಣನೆ ಮಾಡ್ತಾ ಹೇಳ್ತಾರೆ. ಯಾವಾಗ ಜೀವನದಲ್ಲಿ ಇಂಥ ಪರಿವರ್ತನೆಯನ್ನ ಕಂಡ್ರೋ ಸೀನಪ್ಪ ನಾಯಕರು ಹೊರಗೆ ಹೋದ್ರಂತೆ. ಹೊರಗೆ ಹೋಗಿ ಮನೆಯಿಂದ ಹೊರಗೆ ಹೋಗಿ 4 ಜನ ಮಕ್ಕಳು 1 ಹೆಂಡತಿ, 4 ಗಂಡು ಮಕ್ಕಳು 1 ಹೆಂಡತಿ, 5 ಜನನ ಹೊರಗೆ ಕರೆದ್ರಂತೆ. ಕರೆದು ಹೇಳಿದ್ರಂತೆ, ಇನ್ಮೇಲೆ ನಂದು ಹುಡುಕಾಟ ದುಡ್ಡಲ್ಲ, ಮನಿ ಹಂಟಿಂಗ್ ಇಲ್ಲ, ಇನ್ನು ನಂದೇನಿದ್ರು ಮಾಧವನ ಹಂಟಿಂಗ್ ಹೋಗ್ತೀನಿ, ದೇವರನ್ನ ಹುಡುಕ್ತಾ ಹೋಗ್ತೀನಿ. ಇದುವರೆಗೆ ಜೀವನದ ಉದ್ದಕ್ಕೂ ಹೇಗೆ ದುಡ್ಡು ಮಾಡಬೇಕು, ದುಡ್ಡು ಎಲ್ಲೆಲ್ಲಿ ತೆಗಿಬೇಕು ನೋಡ್ತಾ ಇದ್ದೆ. ಈ ದುಡ್ಡು ಬೇಡ ನನಗಿನ್ನ, ದೇವರು ಬೇಕು. ಈ ದುಡ್ಡು ಬಿಡೋವರೆಗೂ ದೇವರು ಸಿಗಲ್ಲ, ಅದಕ್ಕೆ ದುಡ್ಡು ಬಿಟ್ಟು ಹೋಗ್ತಾ ಇದ್ದೀನಿ. ನೀವು ಹೆಂಡತಿ ನಿಂಗೆ ಬೇಕಂತ ಸರಸ್ವತಿ ಕೇಳಿದ್ರು. ನಿಮಗೆ ಬೇಡದನ್ನು ಕಟ್ಕೊಂಡು ನಾ ಏನು ಮಾಡಲಿ, ನನಗೂ ನೀವಷ್ಟೇ ಬೇಕು, ನಿಮ್ಮದು ಬೇಡ ಅಂದವಳು. ಆ 4 ಜನ ಮಕ್ಕಳನ್ನ ಕರೆದು ಕೇಳಿದ್ರು, ನಿಮಗೆ ಬೇಕಾ ಅಂತ. ಅವ್ರಿಗೆ ಎಂಥ ಮಕ್ಕಳ್ರಿ, ಹುಲಿ ಹೊಟ್ಟೆ ಒಳಗೆ ಹುಲಿ ಹುಟ್ಟತ್ರಿ. ಅದಕ್ಕೆ ಆ ಮಕ್ಕಳಂದ್ರು, ನೀವು ಆಡುವ ಮಾತು ಅನುಭವದ ಮಾತು, ನೀವು ಅನುಭವ ನಿಮ್ಮನ್ನ ಈ ಎತ್ತರಕ್ಕೆ ತಂದಿದೆ. ಈ ಅನುಭವವನ್ನ ನಾವು ಮತ್ತೆ ಪಡಿಬೇಕಾದ್ದಿಲ್ಲ. ಹಿರಿಯರ ಮಾತುಗಳು ಅವರ ಜೀವನದ ಅನುಭವದ ನುಡಿಗಳು. ಹಾಗಾಗಿ ನಮಗೂ ಬೇಡ ಅಂದ್ರು 4 ಜನ ಮಕ್ಕಳು. ಅದೇ ಇವತ್ತು ನಮ್ಮ ನಿಂಪಾಡಿ ನೀವು ಹೋಗಪ್ಪ, ನಾ ಎಲ್ಲ ನೋಡ್ಕೊಳ್ತೀನಿ. ಇದು ಯಾವಾಗೂ ಹೇಳಲ್ಲ.